ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ? ಇಲ್ಲ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ 14 ಅಧ್ಯಾಯಗಳ ಕಥೆಗಳನ್ನು ನಾನು ನಿಮಗೆ ಹೇಳಿದ್ದೆ. ಇವತ್ತು 15ನೇ ಅಧ್ಯಾಯದ ಕಥೆಯನ್ನು ನಾನು ನಿಮಗೆ ಉಳಿದ್ದೀನಿ. ಅದಕ್ಕೆ ಮುಂಚೆ ಒಂದು ಮಂತ್ರವನ್ನು ಹೇಳಬೇಕು ಅಂತ ಹೇಳಿದ್ನಲ್ಲ, ಆ ಮಂತ್ರವನ್ನು ಹೇಳಿ ಆ ನಂತರ ಕಥೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಆ ಮಂತ್ರ 108 ಬಾರಿ ನಾವು ಜಪ ಮಾಡಬೇಕಾಗತ್ತೆ. ಆ ಮಂತ್ರ ಹೀಗಿದೆ: ಓಂ ನಮೋಸ್ತು ಮಾಧವಾಯ ನಮಃ, ಓಂ ನಮೋಸ್ತು ಮಾಧವಾಯ ನಮಃ. 15ನೇ ಅಧ್ಯಾಯದ ಕಥೆಯನ್ನು ಹೇಳ್ತೀನಿ. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಶಿವ ಪಾರ್ವತಿಗೆ ಹೇಳಿದಂಥ ಆ ಕಥೆಯನ್ನು ಹೇಳಿದ್ರು. ಸರಿ, ತುಂಬ ಖುಷಿಯಾಗೋಯ್ತು ನನಗೆ. ದಿಲೀಪ ಮಹಾರಾಜನಿಗೆ ಎಷ್ಟು ಚೆನ್ನಾಗಿರೋ ಕಥೆಗಳನ್ನ ಹೇಳಿದ್ದೀರಾ, ಶಿವ ಕೂಡ ಪಾರ್ವತಿಗೆ ಎಷ್ಟು ಅದ್ಭುತವಾಗಿ ಮಾಘ ಮಾಸದ ಮಹಿಮೆಯನ್ನು ತಿಳಿಸಿದ್ದಾನೆ, ತುಂಬ ಖುಷಿಯಾಯಿತು ನನಗೆ ಅಂತ ದಿಲೀಪ ಮಹಾರಾಜ ಹೇಳ್ತಾನೆ. ಆಗ ವಸಿಷ್ಠ ಮಹರ್ಷಿಗಳು ಮತ್ತೆ ಹೇಳ್ತಾರೆ, ಇನ್ನೂ ಒಂದು ಕತೆ ಇದೆ ನಿನಗೆ, ಇದರ ಬಗ್ಗೆ ನಾನು ಮತ್ತೊಂದು ಕಥೆಯನ್ನು ಹೇಳ್ತೀನಿ, ಕೇಳ್ತೀಯಾ ಅಂತ ಕೇಳ್ತಾರೆ. ಖಂಡಿತ ಹೇಳಿ ಮಹರ್ಷಿಗಳೇ, ನಾನು ಕತೆ ಕೇಳೋಕ್ಕೆ ಬಂದಿದ್ದೀನಿ ಅಂತ ದಿಲೀಪ ಮಹಾರಾಜ ತುಂಬ ಉತ್ಸುಕತೆಯಿಂದ ಕತೆ ಕೇಳೋದೆ ಕೂತ್ಕೋತಾನೆ. ಆಗ ವಸಿಷ್ಠ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ, ಮುಂಚೆ ಕಾಶ್ಮೀರ ಪ್ರಾಂತ್ಯಕ್ಕೆ ಸೇರಿದಂಥ ಒಂದು ಗ್ರಾಮದಲ್ಲಿ ಚತುರ್ವೇದ ಪಂಡಿತ ಸದಾಚಾರಶೀಲನಾದ ಸುಬುದ್ಧಿ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಎಷ್ಟು ಬುದ್ಧಿವಂತ ಅಂದರೆ ವೇದಗಳನ್ನ ಅರ್ಥಸಹಿತವಾಗಿ ವಿವರಿಸ್ತಾ ಇದ್ದ. ಆಮೇಲೆ ಇಷ್ಟು ವಿದ್ಯೆ ಅವನಲ್ಲಿತ್ತೋ ಅಷ್ಟೇ ವಿನಯ ಕೂಡ ಅವನಲ್ಲಿ ಇತ್ತು. ಅನೇಕ ಮಂದಿ ಶಿಷ್ಯರುಗಳು ಅವನ ಹತ್ರ ಪಾಠ ಕಲ್ತ್ಕೊಳ್ಳೋಕ್ಕೆ ಬರ್ತಾನೆ ಇದ್ದರು. ಸುಬುದ್ಧಿಗೆ ಸುಶೀಲ ಅಂತ ಒಬ್ಬ ಹೆಣ್ಣು ಮಗಳಿದ್ಲು. ಅವಳು ತುಂಬ ರೂಪವತಿಯಾಗಿದ್ಲು, ಹಾಗೆ ಗುಣ ಕೂಡ ಒಳ್ಳೆಯದಿತ್ತು. ಇಂಥ ರೂಪ ಹೇಗಿತ್ತು ಅಂದರೆ ಅವಳದು ಎಂಥವ್ರೂ ಮರಳು ಮಾಡೋ ಹಾಗೆ ಅಂಥ ರೂಪವತಿ ಆಗಿದ್ಲು ಅವಳು. ಯಾರಿಗೆ ಕೊಟ್ಟು ಮದುವೆ ಮಾಡಲಿ ನಾನು ಇವಳನ್ನ ಅಂತ ಅಪ್ಪ ಸದಾ ಚಿಂತೆ ಮಾಡ್ತಾಯಿದ್ದ. ಹೀಗಿರ್ಬೇಕಾದ್ರೆ ಒಂದಿನ ಸುಶೀಲ ಏನು ಮಾಡ್ತಾಳೆ, ಅವಳ ಫ್ರೆಂಡ್ಸ್ ಜೊತೆ ತೋಟದಲ್ಲಿ ಆಟ ಆಡ್ತಾ ಇರ್ತಾಳೆ. ಚೆಂಡು ಆಟ ಆಡ್ತಾ ಇರ್ಬೇಕಾದ್ರೆ ಅದು ಎಲ್ಲೋ ದೂರ ಹೊರಟೋಗುತ್ತೆ. ಚೆಂಡು ತೊಗೊಳಕ್ಕೆ ಏನು ಮಾಡಲಿ, ಯಾರನ್ನು ಕೇಳಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವನ ತಂದೆ ಶಿಷ್ಯ ಒಬ್ಬ ಇರ್ತಾನೆ, ಸುಮಿತ್ರ ಅಂತ. ಆ ಸುಮಿತ್ರ ಅನ್ನೋ ಹುಡುಗನ ನೋಡ್ತಾಳೆ. ಸುಮಿತ್ರ ತುಂಬ ಚೆನ್ನಾಗಿರ್ತಾನೆ, ಒಳ್ಳೆ ದೃಢಕಾಯನಾಗಿರ್ತಾನೆ, ಸುಂದರನಾಗಿರ್ತಾನೆ. ಅವನು ಪೂಜಾ ದ್ರವ್ಯಗಳನ್ನ ತೊಗೊಂಬರೋಕ್ಕೆ ಅಂತ ಅಡವಿಗೆ ಬಂದಿರ್ತಾನೆ. ಅವನ ಅಂಗಸೌಷ್ಠವ, ಅವನು ತುಂಬ ಚೆನ್ನಾಗಿದ್ದಿದ್ದ, ಅವನ ಕಣ್ಣುಗಳು, ಇದನ್ನೆಲ್ಲ ನೋಡಿ ಅವಳಿಗೆ ತುಂಬ ಸಂತೋಷ ಆಗೋಗುತ್ತೆ, ತುಂಬ ಖುಷಿಯಾಗುತ್ತೆ. ಅವಳ ಮನಸ್ಸು ಕೆಟ್ಟು ಹೋಗುತ್ತೆ. ಸರಿ, ಅವಳು ಮೋಹ ಪರವಶಳಾಗ್ಬಿಡ್ತಾಳೆ. ಅವಳಿಗೆ ಅರಿವಿಲ್ಲದ ಹಾಗೆ ಅವನನ್ನು ಹಿಂಬಾಲಿಸ್ಕೊಂಡು ಹೊರಟೋಗ್ತಾಳೆ. ಸುಮಿತ್ರ ಕಾಡಿನ ಒಳಭಾಗದಲ್ಲಿ ಹೋಗ್ತಾನೆ. ಅಲ್ಲಿ ಸುಂದರವಾದ ಕೊಳಗಳಿರುತ್ತೆ, ಹಂಸ ಪಕ್ಷಿಗಳಿರುತ್ತವೆ, ನವಿಲುಗಳೆಲ್ಲ ನರ್ತನ ಮಾಡ್ತಾ ಇರುತ್ತವೆ, ಮತ್ತು ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಸುಗಂಧಭರಿತವಾದಂಥ ಮೊಲ್ಲೆ, ಮಲ್ಲಿಗೆ, ಸಂಪಿಗೆ, ಜಾಜಿ ಈ ಹೂಗಳು ಕೂಡ ತುಂಬ ಅರಳಿ ಸುವಾಸನೆ ಬೀರ್ತಾ ಇರುತ್ತೆ. ಈ ಹೂಗಳ ಮತ್ತು ಈ ಒಂದು ಪ್ರಕೃತಿ ಸೌಂದರ್ಯ ಇದರ ಮಧ್ಯೆ ಇವಳ ಮನಸ್ಸು ಅವಳ ಹತೋಟಿಯನ್ನು ತಪ್ಪಿ ಹೋಗುತ್ತೆ. ಸರಿ, ಅವಳ ಯೌವನ ಹುಚ್ಚೆದ್ದು ಕುಣಿದು ಅವಳು ಒಂದು ಸುಮಿತ್ರನ ಹತ್ರ ಬಂದು, ಸುಂದರಾಂಗ, ನೀನು ಅಂದರೆ ನನಗೆ ತುಂಬ ಇಷ್ಟ, ನೀನು ನೋಡಿದ ತಕ್ಷಣ ನನ್ನನ್ನು ನಾನೇ ಮರ್ತುಬಿಟ್ಟೆ, ಬಾ ನಾವಿಬ್ಬರು ಒಂದಾಗೋಣ ಅಂತ ಅವನನ್ನು ಬಲವಂತ ಮಾಡ್ತಾಳೆ. ಯಾರು? ಹೆಣ್ಣು ಹುಡುಗಿ. ಈ ಗುರುಪುತ್ರಿ ಅವಳು. ಈ ಸುಮಿತ್ರನಿಗೆ ಆ ಥರ ಭಾವನೆಯೇ ಇಲ್ಲ. ಸುಮಿತ್ರ ಹೇಳ್ತಾನೆ, ಏನಾಗಿದೆ ನಿನಗಿವತ್ತು, ನಾನು ನೀನು ವಯಸ್ಕರಿರಬಹುದು, ಆದರೂ ಭ್ರಾತೃ ಸಮಾನರು ನಾವಿಬ್ಬರು. ಗುರುಪುತ್ರಿ ನೀನು, ನನಗೆ ತಂಗಿ ಇದ್ದ ಹಾಗೆ. ನೀನು ಇವತ್ತು ನನಗೆ ಯಾಕೆ ನನ್ನ ಮೇಲೆ ಇಂಥ ಮೋಹದ ದೃಷ್ಟಿಯನ್ನು ಬೀರ್ತಾ ಇದೆಯಾ? ನಾನು ಯಾವತ್ತೂ ನೀನು ಆ ದೃಷ್ಟಿಯಲ್ಲಿ ನೋಡೋದಿಲ್ಲ ನಿನ್ನನ್ನು ನಾನು ಕಾಮದೃಷ್ಟಿಯಿಂದ. ನಡಿ, ನೀನಂಥ ಬುದ್ಧಿವಂತಳು, ನಿನ್ನಂಥ ಕನ್ಯೆ ಈ ರೀತಿ ಮಾಡಬಾರ್ದು. ನಡಿ, ನಾವು ಈಗಾಗಲೇ ಬಂದು ತುಂಬ ಹೊತ್ತಾಗೋಗಿದೆ, ಗುರುಗಳ ಪೂಜೆಗೆ ತಡ ಆಗುತ್ತೆ, ನಡಿ ಪೂಜಾ ದ್ರವ್ಯಗಳನ್ನ ತೊಗೊಂಡು ಮನೆಗೆ ಹೋಗೋಣ ಅಂತ ಸುಮಿತ್ರ ಬುದ್ಧಿ ಹೇಳ್ತಾನೆ. ಆದರೆ ಆ ಬುದ್ಧಿಯನ್ನು ಕೇಳುವಂಥ ಒಂದು ತಾಳ್ಮೆ, ಔದಾರ್ಯ ಅವಳಿಗಿರಲಿಲ್ಲ. ಅಂದರೆ ಅವಳ ಮನಸ್ಸು ಅಷ್ಟು ಕಲುಷಿತ ಆಗಿತ್ತು, ಅವಳ ಬುದ್ಧಿ ಅವಳ ಸ್ಥಿಮಿತದಲ್ಲಿ ಇರಲಿಲ್ಲ. ಅವನ ಮಾತು ಇವಳಿಗೆ ಹಿಡಿಸ್ಲೇ ಇಲ್ಲ, ಅರ್ಥ ಆಗಲೂ ಇಲ್ಲ. ಇಲ್ಲ, ನಾನು ನನ್ನ ಸರ್ವಸ್ವವನ್ನು ನಿನಗೆ ಅರ್ಪಿಸಿದ್ದೀನಿ, ನೀನು ಹೀಗೆ ನನ್ನನ್ನು ತಿರಸ್ಕಾರ ಮಾಡ್ಬೋದಾ? ಚಿನ್ನ, ಹೆಣ್ಣು, ಅಮೃತ, ಧನ, ವಿದ್ಯೆ ಇದೆಲ್ಲ ತಾನಾಗಿ ಅರ್ಸ್ಕೊಂಡು ಬಂದಾಗ ಯಾರಾದರೂ
ಬೇಡ ಅಂತಾರ ಅಂತ ಹೀಗೆ ಈ ತಿರುಮಂತ್ರ ಹಾಕ್ಬಿಡ್ತಾಳೆ ಅವಳು ಅವನಿಗೇನೆ. ಎಷ್ಟು ಸುಮಿತ್ರ ಎಷ್ಟು ಹೇಳಿದ್ರು, ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಅವಳು ಕೇಳಲಿಲ್ಲ. ಅವ್ನು ಹೇಳ್ತಾನೆ, ಇಲ್ಲ ಇಲ್ಲ ನಾನು ಮನೆಗೆ ಹೋಗ್ತೀನಿ, ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ ನಾನು ಅಂತ ಹೇಳ್ತಾನೆ. ಇಲ್ಲ 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 ನೀನು ಒಬ್ಬನೇ ಹೋಗಬೇಡ, ನಾನು ಬರ್ತೀನಿ, ನಾನು ನೀನು ಇಬ್ಬರು ಹೋಗೋಣ. ನೀನೊಬ್ಬನೇ ಹೋದರೆ ಎಲ್ಲಿ ನನ್ನ ಮಗಳು ಅಂತ ಕೇಳಲ್ವಾ ನಮ್ಮಪ್ಪ, ಅದಕ್ಕೆ ಇಬ್ಬರು ಜೊತೆಲಿ ಹೋಗೋಣ ಬಾ, ಅದಕ್ಕೆ ಮುಂಚೆ ನಾವಿಬ್ಬರು ಖುಷಿ ಪಡೋಣ, ಒಂದಾಗೋಣ ಅಂತ ಇವಳು ಶುರು ಮಾಡ್ತಾಳೆ. ಸರಿ, ಇದು ಎಷ್ಟು ಅವನು ಒಳ್ಳೆ ಥರದಾಗ ಹೇಳಿದ್ರು ಇವಳೇ ಅವನ ಮೇಲೆ ಬಿದ್ದು ಅವನನ್ನು ಬಲವಂತ ಮಾಡ್ತಾಳೆ. ನೋಡಿ, ಇಲ್ಲಿ ತಿಳ್ಕೊಳ್ಬೇಕಾದಿದೆ, ಹೆಣ್ಮಕ್ಳುಗಳು ನಾವು ಇವತ್ತು ನಾವು ಮುಂದುವರೆದು ಬಿಟ್ಟಿದ್ದೀವಿ. ನಾವು ತುಂಬ ಒಳ್ಳೆ ಇದ್ರ ಪ್ರಪಂಚದಲ್ಲಿದ್ದೀವಿ, ನಮ್ಮದೇ ಒಂದು ಇದರಲ್ಲಿದ್ದೀವಿ. ನಾವು ಯಾರಿಗೆ ಕಡಿಮೆ, ನಾವೇನು ಗಂಡಸಿಗೇನು ಕಡಿಮೆ ಇಲ್ಲ, ನಾವು ಅವ್ರಿಗೆ ಸರಿ ಸಮಾನರು ಹಾಗೆ ಹೀಗೆ ಅಂತ 28 ಥರ ಹೇಳ್ತಾರಲ್ಲ. ಯಾರು ಏನೇ ಹೇಳಿದ್ರು ಏನು ಬೇಕಾದರೂ ಮಾಡೋಣ, ಆದರೆ ನಮ್ಮ ಗೆರೆಯನ್ನು ನಾವು ದಾಟಿ ಹೋಗಬಾರ್ದು ಬಂಧುಗಳೇ. ಇದನ್ನು ಎಲ್ಲ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು. ಆ ಸುಮಿತ್ರ ಒಳ್ಳೆ ಬುದ್ಧಿ ಹೇಳಿದ್ರು ಇವಳು ಹುಡುಗಿ ಕೇಳಲಿಲ್ಲ. ಸುಶೀಲೆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಸುಶೀಲೆ. ಆ ಹೆಸರಿಗೆ ತಕ್ಕನ ಹಾಗೆ ಅವಳು ಇರಬೇಕಾಗಿತ್ತಲ್ವ. ಆದರೆ ಅವಳು ಮನಸ್ಸನ್ನು ಹರಿಬಿಟ್ಟು ಬುದ್ಧಿ ಅವಳು ಏನು ಮಾಡ್ತಾಯಿತ್ತೋ ಗೊತ್ತಿಲ್ಲ, ಈ ಥರ ಅವನನ್ನು ಬಲವಂತವಾಗಿ ಅವಳ ಜೊತೆ ಸೇರೋ ಹಾಗೆ ಮಾಡ್ತಾಳೆ. ಈ ಥರ ಕೆಲಸ ನಡೆದು ಹೋಗುತ್ತೆ. ಸರಿ, ವಿಧಿ ಇಲ್ಲ, ಸುಮಿತ್ರ ಪಾಪ ಅಲ್ಲಿ ಅವಳ ಜೊತೆ ಹಾಗೆ ಇದ್ಬಿಡ್ತಾನೆ. ಟೈಮು ಹೋಗಿದ್ದೆ ಗೊತ್ತಾಗಲ್ಲ, ಸಂಜೆ ಆಗಿಬಿಡುತ್ತೆ. ಇಷ್ಟೊತ್ತು ಯಾಕೆ ಏನಾಯಿತು ಅಂತ ಬರಬೇಕಾದ್ರೆ ತುಂಬ ಆಯಾಸಪಟ್ಟಿರ್ತಾಳೆ. ಇಷ್ಟು ದೂರ ನಡ್ಕೊಂಬಂದ್ಲು ನನ್ನ ಮಗಳು ಅಂತ ಅವನು ಹಾಗೆ ತಿಳ್ಕೊಳ್ತಾನೆ. ಉಪಚಾರ ಮಾಡ್ತಾನೆ ನನ್ನ ಮಗಳಿಗೆ, ಕೂತ್ಕೊಮ್ಮ ಅಂದ್ಕೊಂಡು. ಅವಳಿಗೆ ಏನು ಗೊತ್ತಿಲ್ವೇನೋ ಅನ್ನೋ ಥರ ನಾಟಕ ನಡೆಸ್ತಾಳೆ. ನೋಡಿ, ಎಲ್ಲ ಇದು ಇವಾಗಲೂ ಮಾಡ್ತಾರಲ್ವ ಹೆಣ್ಮಕ್ಳುಗಳು. ಏನು ಮಾಡಿದ್ರು ಏನು ಆಗತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು ಬಂಧುಗಳೇ. ಹೆಣ್ಮಕ್ಳುಗಳು ಯಾವತ್ತೂ ತಪ್ಪು ದಾರಿಯಲ್ಲಿ ನಡೀಬಾರ್ದು. ಆಯ್ತಲ್ಲ, ಇಷ್ಟು ಕತೆ ಆಯಿತು. ಇನ್ನೊಂದಷ್ಟು ದಿವಸ ಆಗುತ್ತೆ, ಸುಮ್ಮನಾಗ್ಬಿಡ್ತಾಳೆ. ಇನ್ನೊಂದಷ್ಟು ದಿವಸ ಆದಮೇಲೆ ಸುಶೀಲೆಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಒಬ್ಬ ಬ್ರಾಹ್ಮಣನ ಪಾಪ ಯಾರೋ ಪರಮ ಅವನು ಕರ್ಕೊಂಬಂದು ಅವನ ಜೊತೆ ಮದುವೆ ಮಾಡ್ತಾರೆ. ಸರಿ, ಒಂದು ಸ್ವಲ್ಪ ದಿವಸ ಆಗುತ್ತೆ, ಗಂಡ ಸತ್ತೇ ಹೋಗ್ತಾನೆ ಅತ್ಲಾಗೆ. ಅವನಿಗೆ ಬೇಗ ವಿಧವೆ ಆಗಿಬಿಡ್ತಾಳೆ. ಆಗ ತಂದೆಗೆ ಬೇಜಾರಾಗತ್ತೆ. ನನ್ನ ಮದುವೆ ಮಾಡಿದೆ ನನ್ನ ಮಗಳಿಗೆ, ಸ್ವಲ್ಪನೇ ದಿನ ಮದುವೆ ಆಗಿ ಕೆಲವೇ ದಿನಗಳಲ್ಲಿ ಅವಳು ಗಂಡ ಸತ್ತು ಹೋದ್ನಲ್ಲಪ್ಪ, ವಿಧವೆ ಆಗ್ಬಿಟ್ಟಲ್ಲಪ್ಪ, ಏನು ಮಾಡಿ ನಾನು ಅಂತ ತುಂಬ ಸಂಕಟ ಪಡ್ತಾ ಇರ್ತಾನೆ. ಅಲ್ಲಿಗೆ ಒಬ್ಬರು ಇವ್ರು ಬರ್ತಾರೆ, ಒಬ್ಬರು ಸಿದ್ಧ ಪುರುಷರು ಬಂದಾಗ ತುಂಬ ಸಂಕಟ ಪಡ್ತಾ ಇರ್ತಾನೆ ಇವನು. ಆವಾಗ ಅವ್ರನ್ನ ಕೇಳ್ತಾನೆ ಅವ್ರನ್ನ, ಸ್ವಾಮಿ, ನನಗೆ ತುಂಬ ಚಿಂತೆ ಆಗಿದೆ, ನನ್ನ ಮಗಳದೇ ನನಗೆ ಚಿಂತೆ, ನನ್ನ ಮಗಳೊಬ್ಬಳೇ ನಮಗಿರೋದು, ಆದರೆ ಮಗಳಿಗೆ ಇಂಥ ಘೋರವಾದ ಸ್ಥಿತಿ ಬಂದುಬಿಟ್ಟಿದೆ, ಇದಕ್ಕೆ ಏನು ಮಾಡೋದು, ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ, ಏನು ಮಾಡಲಿ ನಾನು, ನೀವೇನಾದ್ರು ಒಂದು ಪರಿಹಾರ ಮಾಡಿ ಹೇಳಿ, ಯಾಕೆ ಹೀಗಾಯಿತು ಹೇಳಿ ಅಂತೆಲ್ಲ ಅವರನ್ನು ಕೇಳ್ತಾನೆ ಇವನು. ಕೇಳಿದಾಗ ಸಿದ್ಧಪುರುಷ, ಅವರು ಎಲ್ಲ ಸಿದ್ಧರು ಅಂದರೆ ಅವ್ರು ಸಾಧಕರು, ಸಾಧನೆ ಮಾಡಿರೋರು, ಎಲ್ಲ ತಿಳ್ಕೊಂಡಿರೋರು. ಅವ್ರು ಹೇಳ್ತಾರೆ, ಯೋಚನೆ ಮಾಡಿ ಅವ್ರ ದಿವ್ಯ ದೃಷ್ಟಿಯಿಂದ ಹೇಳ್ತಾರೆ, ನೋಡು, ನಿನ್ನ ಮಗಳು ಪೂರ್ವ ಜನ್ಮದಲ್ಲಿ ಕ್ಷತ್ರಿಯ ಕನ್ಯೆಯಾಗಿದ್ಲು, ಅವಳಿಗೆ ಬೇರೆ ಪುರುಷನೊಬ್ಬನ ಸಂಪರ್ಕ ಇತ್ತು. ಒಂದು ದಿವಸ ರಾತ್ರಿ ಆ ಬೇರೆ ಪುರುಷನ ಸಂಪರ್ಕ ಇದ್ದಿದ್ದರಿಂದ ಅಲ್ಲಿಗೆ ಮಾಡೋಕ್ಕೆ ಆಗಲ್ಲ ಅಂದ್ಕೊಂಡು ತನ್ನ ಗಂಡನ ಸಾಯಿಸ್ಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಗಂಡನೇ ಸಾಯಿಸ್ಬಿಟ್ಲು. ಗಂಡ ಸತ್ತೋದಾಗ ಆ ದಾರುಣ ದೃಶ್ಯವನ್ನು ನೋಡೋಕ್ಕಾಗ್ದಲೇ ಕೊನೆಗೆ ಇವಳು ಆ ಭಯಾನಕ ದೃಶ್ಯ ನೋಡೋಕ್ಕಾಗ್ದರೆ ಇವಳು ಕೂಡ ಸತ್ತೋಗ್ತಾಳೆ. ಆ ಘೋರ ಪಾತಕ ಮಾಡಿದ್ಲಲ್ಲ, ಹಾಗಾಗಿ ಅವಳಿಗೆ ಈ ಜನ್ಮದಲ್ಲಿ ಈ ಒಂದು ವೈಧವ್ಯ ಬಂದ್ಬಿಟ್ಟಿದೆ. ಮತ್ತು ಇವಳು, ನೀನು ಎಷ್ಟು ಒಳ್ಳೆಯವನು, ನಿನ್ನ ಹೊಟ್ಟೆಯಲ್ಲಿ ಇವಳು ಹುಟ್ಟಬೇಕಾದ್ರೆ, ಅಂದರೆ ನಿನ್ನ ಮಗಳಾಗಿ ಇವಳು ಜನಿಸ್ಬೇಕಾದ್ರೆ ಅದಕ್ಕೂ ಒಂದು ಹಿನ್ನೆಲೆ ಇದೆ. ಕೆಲವು ಜನ್ಮಗಳ ಹಿಂದೆ ನಿನ್ನ ಮಗಳು ಮಾಘಸ್ನಾನ ಮಾಡಿದ್ಲು, ಮತ್ತು ಮುತ್ತೈದೆಯರ ಜೊತೆ ನದಿ ತೀರದಲ್ಲಿ ಗೌರಿ ಪೂಜೆ ಮಾಡಿದ್ಲು. ಆ ಫಲವಾಗಿ ಈ ಜನ್ಮ ಅವಳಿಗೆ ಸಿಕ್ಕಿದೆ. ಈ ಪುಣ್ಯದಿಂದಲೇ ನಿನ್ನಂಥ ಸತ್ಪುರುಷನ ಮಗಳಾಗಿ ನಿನ್ನ ಮನೇಲಿ ಜನಿಸಿದಾಳೆ. ಆದರೆ ಅವಳು ಮಾಡಿದ ಈ ಪತಿಹತ್ಯೆಯ ಪರಿಣಾಮ ಇದೆಯಲ್ಲ, ಹಾಗಾಗಿ ಅವಳಿಗೆ ವೈಧವ್ಯ ಪ್ರಾಪ್ತ ಆಗಿದೆ. ಈ ಜನ್ಮದಲ್ಲಿ ಕೂಡ ನಿನ್ನ ಮಗಳು ತಪ್ಪು ಮಾಡಿದ್ದಾಳೆ. ನಿನ್ನ ಶಿಷ್ಯನ ಜೊತೆ ಅಡವಿಯಲ್ಲಿ ರಹಸ್ಯವಾಗಿ ಅವನನ್ನು ಬಲಾತ್ಕಾರ ಮಾಡಿ ಅವನ ಜೊತೆ ಸಂಬಂಧವನ್ನು ಬೆಳೆಸ್ತಾಳೆ, ಅವನ ಜೊತೆ ಕೂಡಿದ್ದಾಳೆ. ಈ ಪಾಪನೂ ಸೇರಿದ ಹಾಗೆ ಅವಳಿಗೆ ಈ ದುಃಖ ಬಂದಿದೆ.
ನೋಡು, ಮಾನವ ಏನಾದರೂ ಮಾಡಲಿ, ಅವನು ಒಳ್ಳೆಯದಾದ್ರು ಮಾಡಲಿ ಕೆಟ್ಟದಾದ್ರು ಮಾಡಲಿ, ಅವನು ಮಾಡಿದ ಫಲವನ್ನು ಅವನು ಅನುಭವಿಸ್ಲೇಬೇಕು. ಇದು ತಪ್ಪೋಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡೋಕ್ಕಾಗಲ್ಲ ಕಣಪ್ಪ ಅಂತ ಆ ಯೋಗಿ ಹೇಳ್ತಾರೆ. ಇದನ್ನು ಕೇಳಿದಂಥ ಸುಬುದ್ಧಿ ಅವನು ಇದು ಬ್ರಾಹ್ಮಣ, ಅಯ್ಯೋ ಎಂಥ ಕೆಲಸ ಆಯಿತು ಸ್ವಾಮಿ, ನನ್ನ ಮಗಳು ಮಾಡಿದ ಈ ದುಃಖಕ್ಕೆ ನಾನು ಪಶ್ಚಾತ್ತಾಪ ಪಡಬೇಕಾ, ನಗಬೇಕಾ, ಅಳಬೇಕಾ, ಏನು ಮಾಡಬೇಕು ನನಗೆ ತೋಚ್ತಾ ಇಲ್ಲ ಕಣಪ್ಪ, ನೀವೇ ಏನಾದರೂ ಇದಕ್ಕೆ ಒಂದು ಪರಿಹಾರವನ್ನು ತೋರಿಸಿ ಅಂತ ಕೇಳ್ತಾನೆ. ಆವಾಗ ಹೇಳ್ತಾನೆ ಅವನು, ನೋಡಪ್ಪ, ನಿನಗೆ ಉಪಕಾರ ಮಾಡೋಕ್ಕೆ ನಾನು ಬಂದಿದ್ದೀನಿ. ಒಂದು ಕೆಲಸ ಮಾಡು, ಮಾಘ ಮಾಸದಲ್ಲಿ ನಿನ್ನ ಮಗಳು ನಿತ್ಯ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಲಿ. ಹಾಗೆ ಮುತ್ತೈದರ ಜೊತೆ ಗೌರಿ ಪೂಜೆ ಮಾಡಲಿ. ಆಕೆ ಮಾಡಿದಂಥ ಪಂಚ ಮಹಾಪಾತಕಗಳು ಕೂಡ ನಿವಾರಣೆ ಆಗುತ್ತೆ. ನಿನ್ನ ಅಳಿಯ ಕೂಡ ಬದುಕ್ತಾನೆ ಅಂತ ಹೇಳ್ತಾರೆ. ಈಗ ಆಗ ಈ ನಿಯಮಗಳನ್ನೆಲ್ಲ ಸಾಂಗವಾಗಿ ಆ ಯೋಗಿ ವಿವರಿಸ್ಕೊಡ್ತಾನೆ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಏನು ಮಾಡಬೇಕು ಅಂತ ಹೇಳ್ತಾನೆ ನೋಡಿ. ಮಾಘ ಶುದ್ಧ ಬಿದಿಗೆ ದಿನ, ಮಾಘ ಮಾಸ ಬರುತ್ತಲ್ಲ, ಮಾಘ ಮಾಸ ಮೊದಲನೇ ದಿವಸ ಪಾಡ್ಯ, ಎರಡನೇ ದಿನ ಬಿದಿಗೆ. ಆ ಮಾಘ ಶುದ್ಧ ಬಿದಿಗೆ ದಿವಸ ಬೆಳಗ್ಗೆ ಸ್ನಾನಾದಿಗಳನ್ನ ಮುಗಿಸಿ ಮಡಿ ಉಟ್ಕೊಂಡು ಮುತ್ತೈದೆಯರ ಪಾದಗಳಿಗೆ ಅರಿಶಿಣವನ್ನು ಹಚ್ಚಿ, ಹಾಗೆ ಹಣೆ ಕುಂಕುಮ ಇಟ್ಟು ಹೂವು ಕೊಟ್ಟು ನಮಸ್ಕಾರ ಮಾಡಬೇಕು. ದಕ್ಷಿಣೆ ತಾಂಬೂಲ ಕೊಟ್ಟು ದಾನ ಕೊಟ್ಟು ನಮಸ್ಕಾರ ಮಾಡಬೇಕು. ಆಮೇಲೆ 2 ಜೊತೆ ಮರದ ಬಾಗಿನಗಳನ್ನು, ಸೀರೆ, ರೌಕೆ, ತೆಂಗಿನಕಾಯಿ ಎಲ್ಲದನ್ನು ಇಟ್ಟು ದಕ್ಷಿಣ ಸಹಿತವಾಗಿ ತಾಂಬೂಲ ಕೊಡಬೇಕು. ಆಮೇಲೆ ಯಥಾಶಕ್ತಿ ಮುತ್ತೈದೆಯರಿಗೆ ಭೋಜನವನ್ನು ಮಾಡಿ ಸತ್ಕಾರ ಮಾಡಬೇಕು. ಹೀಗೆ ಮಾಡಿದ್ರೆ ನಿನ್ನ ಮಗಳು ಮಾಡಿದ ಈ ಪರಪುರುಷ ಸಂಘ ದೋಷ ಇದೆಯಲ್ಲ, ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನು ಆಯಿತು, ನಾನು ಇದನ್ನು ಮಾಡ್ತೀನಿ ಅಂದ್ಬಿಟ್ಟು ಮಾಡಿಸ್ತೀನಿ ನನ್ನ ಮಗಳ ಹತ್ರ ಈ ಕೆಲಸನ ಅಂತ ಹೇಳ್ತಾನೆ. ಆಮೇಲೆ ಮತ್ತೂ ಹೇಳ್ತಾನೆ ಯೋಗಿ, ನೋಡಪ್ಪ, ಕೆಲವು ಪುರುಷರುಗಳು ಸೂರ್ಯೋದಯಕ್ಕೆ ಮುಂಚೆ ಚಳಿಯಲ್ಲಿ ನದಿ ಸ್ನಾನ ಮಾಡೋಕ್ಕೆ ಹಿಂಜರಿತಾರೆ. ಏಪ್ಪ ಚಳಿನಪ್ಪ, ನಾನು ಬರಲ್ಲಪ್ಪ, ನೀನು ಬೇಕಾದ್ರೆ ಹೋಗಿ, ನಾನು ಬರಲ್ಲ ಅಂತಿರ್ತಾರೆ ಗಂಡಸರು. ಅಂಥವ್ರ ಪತ್ನಿಯರು ಅವ್ರನ್ನ ಪ್ರೇಮದಿಂದ ಪ್ರೋತ್ಸಾಹಿಸಿ, ಬನ್ನಿರಿ ಹೋಗೋಣ, ಏನೋ ಒಂದು ನೈಸ್ ಹೊಡೆದು ಪ್ರೋತ್ಸಾಹಿಸಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕಂತೆ. ಗೃಹ ಮುಚ್ಯತೆ ಅಂದರೆ ಗೃಹ ಅಂದರೆ ಮನೆ, ಅಂದರೆ ಗೃಹಿಣಿ ಅಂದರೆ ಮನೆಗೆ ಒಡತಿ ಇದ್ದವಳು ಮನೆಗೆ ಒಳ್ಳಿತಾಗುವಂಥ ಕೆಲಸಗಳನ್ನ ಮಾಡಬೇಕಲ್ವಾ. ಹಾಗೆ ಒಡತಿ ಇದ್ದಾಗ ಮಾತ್ರ ಮನೆಗೆ ಶೋಭೆ. ಹಾಗಾಗಿ ಗೃಹಿಣಿಯಾದವಳು ತಪ್ಪದೆ ಮಾಘಸ್ನಾನವನ್ನು ಆಚರಿಸಿ ಬೇರೆಯವರನ್ನು, ಅಂದರೆ ಮನೆಯಲ್ಲಿರೋ ಇತರರನ್ನು ಪ್ರೋತ್ಸಾಹ ಮಾಡಿಸಿ ನಡೀರಿ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಪ್ರೋತ್ಸಾಹ ಮಾಡಿ ಕರ್ಕೊಂಡು ಹೋಗಬೇಕು. ಅಂದರೆ ಈ ಮಾಘ ಮಾಸದಲ್ಲಿ ನದಿ ಸ್ನಾನನೇ ಅಲ್ಲದೆ ಹರಿಕತೆ, ಕಥಾ ಶ್ರವಣ ಮಾಡೋದು, ಪುರಾಣ ಶ್ರವಣ ಮಾಡೋದು, ಸತ್ಸಂಗ, ಭಜನೆಗಳನ್ನ ಮಾಡೋದು, ಮತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು, ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಶೀಘ್ರ ಫಲದಾಯಕ ಆಗುವಂಥ ಒಂದು ಮಾಸ ಇದು. ಹಾಗೆ ಋಷಿಗಳು ಕೂಡ ಈ ಮಾಘ ಮಾಸ ಫಲದಿಂದ ತಮ್ಮ ತಪೋಬಲವನ್ನು ಹೆಚ್ಚಿಕೋತಾರೆ. ಆಮೇಲೆ ಹೆಚ್ಚಿನ ತೇಜಸ್ಸನ್ನು ಪಡ್ಕೊಂಡ್ಬಿಡ್ತಾರೆ ಅವರು. ಹಾಗೆ ಮತಿಹೀನರು, ಕುಷ್ಠವ್ಯಾಧಿಗಳು ಇರೋರು, ಆಮೇಲೆ ಈ ಅನೇಕ ವ್ಯಾಧಿಯಿಂದ ನರಳ್ತಾ ಇರೋರು ಯಾರೇ ಆಗಲಿ ಈ ಮಾಘಸ್ನಾನವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿದರೆ ಉತ್ತಮವಾದ ಫಲವನ್ನು ಪಡಿತಾರೆ. ಈಗ ವಯಸ್ಸಿನ ಮಿತಿ ಇಲ್ಲದೆಲ್ಲ ಎಲ್ಲರೂ ಕೂಡ ಇದಕ್ಕೆ ಆಚರಿಸ್ಬಹುದಪ್ಪ. ನಿರ್ಮಲವಾದ ಭಕ್ತಿ ಇರಬೇಕು, ನಿರಾಡಂಬರವಾಗಿ ಮಾಡಬೇಕು. ಆಡಂಬರವಾಗಿ ಏನೋ ಮೆಹರ್ಬಾನಿ ಥರ ಮಾಡೋದಲ್ಲ. ಇದನ್ನು ಒಳ್ಳೆ ರೀತಿಯಲ್ಲಿ ಭಕ್ತಿ ಭಾವದಿಂದ ಆಚರಿಸ್ಬೇಕು ಅಂತ ಸಿದ್ಧಪುರುಷ ಸುಬುದ್ಧಿಗೆ ಉಪದೇಶ ಮಾಡ್ತಾನೆ. ಆಗ ಆಯಿತು ಸ್ವಾಮಿ, ನಾನು ನನ್ನ ಮಗಳಿಗೆ ಈ ವ್ರತವನ್ನು ಮಾಡೋದಕ್ಕೆ ಹೇಳ್ತೀನಿ ಅಂತ ಆ ಬ್ರಾಹ್ಮಣ ಹೇಳ್ತಾನೆ. ಶಿವ ಹೇಳ್ತಾನೆ, ಪಾರ್ವತಿ, ಈ ಥರ ಸಿದ್ಧಪುರುಷ ಉಪದೇಶ ಮಾಡಿದ್ನಲ್ವಾ, ಹಾಗೆ ನಿಷ್ಠೆಯಿಂದ ಮಾಡಿದಂಥ ಮಾಘ ಸ್ಥಾನದ ಆಚರಣೆಯಿಂದ ಆ ಬ್ರಾಹ್ಮಣ ಕನ್ಯೆ ಮೃತನಾದ ಪತಿಯನ್ನು ಕೂಡ ಪಡಿತಾಳೆ ಮತ್ತೆ ವಾಪಸ್ಸು. ಹಾಗಾಗಿ ಈ ಮಾಘ ಮಾಸದಲ್ಲಿ ಸ್ನಾನಕ್ಕೆ ಅತ್ಯಂತ ಪ್ರಾಶಸ್ತ್ಯ ಇದೆ, ಇದಕ್ಕೆ ಹೆಚ್ಚಿನ ಫಲ ಇದೆ ಪಾರ್ವತಿ ಅಂತ ಶಿವ ಪಾರ್ವತಿಗೆ ಹೇಳಿದ ಕಥೆಯನ್ನು ವಸಿಷ್ಠರು ಹೇಳ್ತಾರೆ ಅನ್ನುವಂಥ ಈ ಸಮಯಕ್ಕೆ 15ನೇ ಅಧ್ಯಾಯ ಸಂಪನ್ನವಾಗುತ್ತೆ ಬಂಧುಗಳೇ. ಇನ್ನು 16ನೇ ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತೀನಿ. ಇದಕ್ಕೆ ಮುಂಚೆ ಒಂದು ಶ್ಲೋಕ ಇದೆ, ಅದನ್ನು 108 ಬಾರಿ ಜಪ ಮಾಡಿ ಆ ನಂತರ ಕಥೆಯನ್ನು ಪ್ರಾರಂಭ ಮಾಡ್ತೇನೆ. ಆಂ ಚ್ರೌಂ ವಿಚಿತ್ತ ನಿತ್ಯ ನಮಃ. ಆಂ ಚ್ರೌಂ
ವಿಚಿತ್ತ ನಿತ್ಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ನಂತರ ಪಾರಾಯಣವನ್ನು ಪ್ರಾರಂಭ ಮಾಡಬೇಕು. ಕತೆ ಮುಂದುವರಿಸ್ತಾರೆ. ಸುಮತಿ ಮಗಳಿಗೆ ಮೃತನಾದ ಪತಿ ಸಿಗ್ತಾನೆ. ಮಾಘ ಸ್ನಾನದ ಫಲದಿಂದ ಎಲ್ಲ ಪಾಪಗಳು ನಾಶ ಆಗೋಗುತ್ತೆ. ನಿಮ್ಗೆ ಅವತ್ತೇ ನಾನು ಹೇಳಿದೆ, ಹಿಂದಕ್ಕೆ ತಪ್ಪು ಮುಂದಕ್ಕೆ ಬುದ್ಧಿ ಅಂತ. ಗೊತ್ತೋ ಗೊತ್ತಿಲ್ಲದೆಲೋ, ತಿಳಿದೋ ತಿಳಿಯದೇನೋ ಅನೇಕ ಪಾಪ ಕಾರ್ಯಗಳನ್ನ ನಾವು ಮಾಡಿರ್ತೀವಿ. ನಾವು ಅದನ್ನು ಹಿಂದೆ ಮಾಡಿರೋ ತಪ್ಪುಗಳನ್ನ ನಾವು ಪರಿಹಾರ ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡು ಮುಂದಕ್ಕೆ ತಪ್ಪೇ ಆಗದೇ ಇದ್ದ ಹಾಗೆ ನೋಡ್ಕೊಳ್ಳೋದು ನಮ್ಮ ಮನುಷ್ಯರ ಧರ್ಮ. ಅದು ತಪ್ಪು ತಿದ್ದುಕೊಂಡು ನಡ್ಕೊಂಡು ಹೋಗೋದು ತುಂಬ ಉತ್ತಮವಾದದ್ದು. ಹಾಗೆ ಇಲ್ಲಿ ಅವ್ರ ಕುಟುಂಬ ಸುಖವಾಗಿ ಜೀವನ ಮಾಡಿಕೊಂಡು ಇದ್ದರು. ಶಿವನಿಂದ ಈ ಪ್ರಸಂಗವನ್ನು ಕೇಳಿದಂಥ ಪಾರ್ವತಿ ಹೇಳ್ತಾಳೆ, ಸ್ವಾಮಿ ನೀವು ಇವಳ ಕತೆ ಹೇಳಿದ್ರಿ, ಆದರೆ ಆ ಸುಮಿತ್ರನ ಕತೆ ಏನಾಯಿತು ಅಂತ. ಪಾಪ ಸುಮಿತ್ರ ಒಳ್ಳೆ ಹುಡುಗ ಆಗಿದ್ದ, ಅವನು ನಿರಪರಾಧಿ. ಅವನು ಇವಳ ಬಲವಂತದಿಂದ ಅವನು ಆ ಥರ ಕೆಟ್ಟತನಕ್ಕೆ ಹೋದ. ಅವನ ಕತೆ ಏನಾಯಿತು ಸ್ವಾಮಿ ಅಂತ ಕೇಳ್ತಾಳೆ ಪಾರ್ವತಿ. ಆವಾಗ ಶಿವ ಹೇಳ್ತಾನೆ, ನೋಡು, ಗುರುಪುತ್ರಿ ಜೊತೆ ತಾನು ಮಾಡಿದಂತಹ ಈ ಕೆಟ್ಟ ಸಂಬಂಧವನ್ನು ಮಹಾಪಾಪ ಮಾಡಿದೆ ಅಂತ ಅವನಿಗೆ ಭಾಸವಾಗುತ್ತೆ. ಎಂಥ ತಪ್ಪು ಮಾಡಿದೆ ನಾನು ಅಂತ ತುಂಬ ಪರಿತಪಿಸ್ಬಿಡ್ತಾನೆ. ಆ ಗುರುಗಳ ಬಳಿ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಒಂದು ಕ್ಷಣಿಕವಾದ ಒಂದು ದೈಹಿಕ ವಾಂಛೆಗೆ ನಾನು ಬಲಿಯಾಗ್ಬಿಟ್ಟೆ, ನಿಮ್ಮ ಪುತ್ರಿಯ ಅದಮ್ಯ ಬಯಕೆ, ಕಾಮದ ಬಯಕೆಗೆ ನಾನು ಸಿಲುಕು ಹೋಗ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಅವಳು ಬೆದರಿಕೆ ಹಾಕ್ಬಿಟ್ಲು, ನೀನು ನನ್ನ ಜೊತೆ ಸೇರಲಿಲ್ಲ ಅಂದರೆ ನಾನು ಪ್ರಾಣತ್ಯಾಗ ಮಾಡ್ತೀನಿ ಅಂತ ತುಂಬ ಬೆದರಿಕೆ ಹಾಕಿದ್ಲು. ಹಾಗಾಗಿ ನಾನು ಆ ತಪ್ಪನ್ನು ಮಾಡಬೇಕಾಯ್ತು. ಇದಕ್ಕೆ ಪ್ರಾಯಶ್ಚಿತ್ತವನ್ನು ನೀವೇ ಸೂಚಿಸಬೇಕು, ನನ್ನ ತಪ್ಪನ್ನು ದಯವಿಟ್ಟು ಕ್ಷಮಿಸಿ ಅಂತ ಬೇಡ್ಕೊಳ್ತಾನೆ. ಆವಾಗ ಆ ಶಿಷ್ಯನ ಮಾತನ್ನು ಕೇಳಿದಂಥ ತಂದೆ, ಆ ಗುರುಗಳು ಅವನು ನಿರಪರಾಧಿ ಅನ್ನೋದು ಗೊತ್ತಾಗೋಗುತ್ತೆ. ಆಗ ಹೇಳ್ತಾರವರು, ನೋಡಪ್ಪ, ನಿನ್ನ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಮಾರ್ಗ ಇದೆ. ನೀನು ಈಗಲೇ ಗಂಗಾ ತೀರಕ್ಕೆ ಹೋಗು, ಅಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡು. ಆ ತಪೋಬಲದಿಂದ ನಿನಗೆ ಪಾಪ ನಿವಾರಣೆ ಆಗುತ್ತೆ, ನಿನಗೆ ನೆಮ್ಮದಿ ಸಿಗತ್ತೆ ಅಂತ ಗುರುಗಳು ಹೇಳ್ತಾರೆ. ಶಿಷ್ಯ ಏನು ಮಾಡ್ತಾನೆ, ಧನ್ಯನಾದೆ ಗುರುಗಳೇ, ನಾನು ಈಗಲೇ ಗಂಗಾ ತೀರಕ್ಕೆ ಪ್ರಯಾಣ ಮಾಡ್ತೀನಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಗುರುಗಳಿಗೆ ಹಾಕ್ಬಿಟ್ಟು ಗಂಗಾ ತೀರಕ್ಕೆ ಹೊರಟ್ಬಿಡ್ತಾನೆ. ಮಾರ್ಗ ಮಧ್ಯದಲ್ಲಿ ಅನೇಕ ನದಿಗಳು ಸಿಗುತ್ತೆ, ಹಳ್ಳಗಳು, ಕಾಡುಗಳು ಎಲ್ಲ ಸಿಗುತ್ತೆ. ಹಾಗೆ ಕ್ರೂರ ಮೃಗಗಳು ಕೂಡ ಅಲ್ಲಿಗೆ ಎದುರಾಗತ್ತೆ ಅವನಿಗೆ. ಹಾಗೆ ಪ್ರಕೃತಿಯಲ್ಲಿ ರಮಣೀಯ ದೃಶ್ಯಗಳು ಕೂಡ ಕಾಣ್ಬರುತ್ತೆ. ಇದರಿಂದ ಅವನಿಗೆ ಎಷ್ಟೋ ಒಂದು ಪರಿಹಾರ, ಆಯಾಸ ಪರಿಹಾರದಂಗೆ ಆಗುತ್ತೆ. ಸರಿ, ಅವನೇನು ಮಾಡ್ತಾನೆ, ಒಂದು ಆಲದ ಮರದ ನೆರಳಲ್ಲಿ ಕೂತ್ಕೊಂಡಿರ್ತಾನೆ. ಅಲ್ಲಿ ಒಂದು ಆಶ್ರಮ ಕಾಣುತ್ತೆ ಅವನಿಗೆ. ಸರಿ, ಆಶ್ರಮದ ಹತ್ರ ಹೋಗ್ತಾನೆ. ಕೆಲವರಲ್ಲಿ ಗಂಡಸರು, ಮಕ್ಕಳು ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಕೆಲವರು ಜಪ ಧ್ಯಾನ ಮಾಡ್ತಿರ್ತಾರೆ. ಇನ್ನು ಕೆಲವರು ಪುರಾಣ ಕಥೆಗಳನ್ನ ಓದ್ತಿರ್ತಾರೆ. ಇನ್ನೊಂದಷ್ಟು ಜನ ಹರಿಪೂಜೆ ಮಾಡ್ತಾಯಿರ್ತಾರೆ. ಇನ್ನೊಂದಷ್ಟು ಜನ ಎಲ್ಲ ಅಡಕೆಲೆಗಳು ಕೊಡ್ತಾ ಇರ್ತಾರೆ. ಇವೆಲ್ಲ ನೋಡ್ತಾನೆ ಇವನು. ನೋಡ್ಬಿಟ್ಟು, ಏನು ಸ್ವಾಮಿ, ಏನು ಮಾಡ್ತಾಯಿದ್ದೀರಾ ಅಲ್ಲಿ, ನೀವು ಏನು ಮಾಡ್ತಿದ್ದೀರಿ, ಏನು ಪೂಜೆ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ. ಆವಾಗ ಅವರು ಬರ್ತಾರೆ, ಹೇಳ್ತಾರೆ, ಇದು ಉತ್ತಮವಾದ ಒಂದು ವ್ರತನಪ್ಪ, ಈ ಪಾಪ ಪರಿಹಾರ ಆಗುವಂಥ ವ್ರತ ಅಂತ ಹೇಳ್ತಾರೆ. ಹೌದಾ, ಈ ವ್ರತ ಮಾಡೋದ್ರಿಂದ ಪಾಪ ಪರಿಹಾರ ಆಗುತ್ತಾ? ಹಾಗಾದ್ರೆ ಅದೇನು ವ್ರತ ಹೇಳಿ ಅಂತ ಸುಮಿತ್ರ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ, ಇದು ಮಾಘ ಮಾಸ, ಇವಾಗ ಇದು ತುಂಬ ಒಳ್ಳೆ ಮಾಸ. ಇಲ್ಲಿ ಶ್ರೀಹರಿಯನ್ನು ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಎಲ್ಲ ಪಾಪಗಳು ನಾಶ ಆಗೋಗುತ್ತೆ, ರೌರವ ನರಕಗಳ ಬಾಧೆ ತಪ್ಪೋಗುತ್ತೆ. ಅಂದಮೇಲೆ ಇನ್ನು ಇದಕ್ಕಿಂತ ವಿಶೇಷ ಏನಾದರೂ ಬೇಕಾ? ನೋಡು, ಸೂರ್ಯ ಇಲ್ಲಿ ಮಕರ ರಾಶಿಯನ್ನು ಪ್ರವೇಶ ಮಾಡಿರ್ತಾನೆ. ಇಲ್ಲಿ ನದಿ ಸ್ನಾನ ಅತ್ಯಂತ ಫಲ ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಈ ಮಾಸ ಪೂರ್ತಿ ನದಿ ಸ್ನಾನ ಮಾಡುವವರು ವೈಕುಂಠ ಲೋಕಕ್ಕೆ ಅರ್ಹರಾಗ್ತಾರೆ. ಯಾರು ಮಾಘ ಸ್ನಾನ ಮಾಡ್ದಲೇ ಸುಳ್ಳಾಡಿಕೊಂಡು ಬರೀ ಗುರು ಹಿರಿಯರನ್ನ ನಿಂದಿಸ್ಕೊಂಡು ಕೆಟ್ಟ ಮಾತುಗಳನ್ನ ಆಡಿಕೊಂಡು ಕೆಟ್ಟದಾಗಿ ಗೇಲಿ ಮಾಡಿಕೊಂಡು ಗಂಡ ಹೆಂಡರಲ್ಲಿ ಭೇದ ತಂದಿಡೋರು, ಇಂಥವ್ರು ಯಾರ್ಯಾರು ಹುಟ್ಟಿಸೋದು, ಹೆಣ್ಣು ಮಕ್ಕಳನ್ನ ಬಲಾತ್ಕಾರ ಮಾಡ್ತಕ್ಕಂಥದ್ದು, ಆಮೇಲೆ ತಪ್ಪಾಗಿ ನಡ್ಕೊಳ್ತಾರಲ್ಲ, ಇಂಥವರು ಕೂಡ ಇಂಥ ಕೆಲಸಗಳನ್ನ ಮಾಡಿಬಿಟ್ಟಿದ್ರೂ ಕೂಡ ಅವರು ಮಾಘ ಸ್ನಾನ ಮಾಡಿದ್ರೂ ಕೂಡ ಅವ್ರ ಪಾಪ ನಾಶ ಆಗೋಗುತ್ತೆ. ಸ್ನೇಹಿತನ ಪತ್ನಿ, ಸೋದರನ ಪತ್ನಿ, ಗುರು ಪತ್ನಿಗಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಕೊಂಡಿದ್ದವರು, ವಯಸ್ಸಲ್ಲಿ ದೊಡ್ಡವಳಾದ ಹೆಣ್ಣನ್ನು ಕಾಮುಕ ದೃಷ್ಟಿಯಿಂದ ನೋಡುವವರು, ಜಾತಿ ಭ್ರಷ್ಟರು, ಕೊಳಕರು, ಕಳ್ಳರು, ಸ್ತ್ರೀಲಂಪಟರು, ಇನ್ನು ಬಡ ಜನರನ್ನು ಹಿಂಸೆ ಮಾಡೋರು, ತಾಯಿ ತಂದೆಯನ್ನು ನಿಂದನೆ ಮಾಡೋರು, ಧರ್ಮ ಕಾರ್ಯಗಳಿಗೆ ತಡೆ ಹಾಕೋರು,
ಅಯ್ಯೋ ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡಿರೋರು ಒಟ್ಟಿನಲ್ಲಿ, ಆಮೇಲೆ ಶಕ್ತಿ ಇದ್ದರೂ ಬೇರೆಯವ್ರಿಗೆ ಸಹಾಯ ಮಾಡ್ದಲಿರೋರು, ಇವರೆಲ್ಲರೂ ಬ್ರಹ್ಮಹತ್ಯಾ ಪಾತಕಕ್ಕೆ ಸಮಾನವಾದ ಪಾಪ ಮಾಡಿದವರಾಗಿರ್ತಾರೆ. ಈ ಎಲ್ಲ ಪಾಪಗಳು ಕೂಡ ಮಾಡಿದವರು ಕೂಡ ಶ್ರದ್ಧಾಭಕ್ತಿಗಳಿಂದ ಮಾಘ ಮಾಸ ವ್ರತವನ್ನು ಮಾಡಿದರೆ ಅವ್ರ ಪಾಪಗಳು ನಾಶವಾಗಿ ಹೋಗುತ್ತೆ. ಆದರೆ ನೆನ್ಪಿಟ್ಕೋಬೇಕು, ಪಾಪ ನಾಶ ಆದಮೇಲೆ ಮತ್ತೆ ಅವ್ರು ಪಾಪ ಮಾಡೋದಕ್ಕೆ ಹೋಗಬಾರ್ದು. ಈ ಮಾಘ ಮಾಸದ ಮೊದಲನೇ ದಿನವೇ ಸೂರ್ಯೋದಯಕ್ಕೆ ಮುನ್ನ ನದಿಗೆ ಹೋಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು. ಆಮೇಲೆ ಹರಿದೇವಾಲಯಕ್ಕೆ ಹೋಗಬೇಕು, ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ತೊಗೋಬೇಕು. ಈ ರೀತಿ ಯಾರು ಮಾಡ್ತಾರೋ ಅವರು ನಿಜವಾಗ್ಲೂ ಪುಣ್ಯ ಭಾಗ್ಯಗಳಾಗ್ತಾರೆ. ನಾರಾಯಣನ ದರ್ಶನ ಮಾಡಬೇಕು, ಈಶ್ವರನ ದರ್ಶನನೂ ಮಾಡಬೇಕು. ಆಮೇಲೆ ಅಕಸ್ಮಾತ್ ಎರಡೂ ಸಿಕ್ಕಲಿಲ್ಲ ಅಂತಂದರೆ ಈಗ ಭಗವಂತನ ಪ್ರತಿಮೆ, ವಿಷ್ಣು ಸಾಲಿಗ್ರಾಮ, ವಿಷ್ಣುಪಾದ ಇವುಗಳಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಬಹುದು. ಹೀಗೆ ಶ್ರದ್ಧಾಭಕ್ತಿಗಳಿಂದ ಮಾಘ ಮಾಸದಲ್ಲಿ ಈ ಕೆಲಸಗಳನ್ನ ಮಾಡಿ ಮಾಘ ಮಾಸದ ಪಾರಾಯಣವನ್ನು ಯಾರು ಮಾಡ್ತಾರೋ, ಆಮೇಲೆ ಸಾತ್ವಿಕ ಬ್ರಾಹ್ಮಣನಿಗೆ ಯಾರು ದಾನ ಧರ್ಮಗಳನ್ನ, ವಸ್ತ್ರಗಳನ್ನ ಕೊಟ್ಟು ಯಥಾಶಕ್ತಿ ದಾನ ಧರ್ಮಗಳಲ್ಲಿ ಅದನ್ನು ಮಾಡ್ತಾರೋ ಅವರು ನಿಜವಾಗ್ಲೂ ಉತ್ತಮ ಫಲವನ್ನು ಪಡ್ಕೊಳ್ತಾರೆ. ಸುಮಿತ್ರ ನೋಡು, ಇನ್ನು ಮಾಘ ಮಾಸ ಮುಗಿಯೋಕ್ಕೆ ಇನ್ನು 3 ದಿವಸ ಇದೆ. ಈ 3 ದಿವಸನಾದರೂ ನೀನು ಮಾಘ ಸ್ನಾನ ಮಾಡಿ ಶ್ರೀಹರಿ ಪೂಜೆಯನ್ನು ಮಾಡು, ನೀನು ಪಾಪವನ್ನು ತೊಳ್ಕೊಬೋದು ಅಂತ ಹೇಳ್ತಾರೆ. ತಕ್ಷಣ ಸುಮಿತ್ರ ಗಂಗಾ ನದಿ ತೀರಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ಅವನ ಪಾಪಗಳನ್ನ ಕಳ್ಕೊಳ್ಬೇಕು ನಾನು ಅಂತ ತೀರ್ಮಾನ ಮಾಡಿಬಿಡ್ತಾನೆ. ಆವಾಗ ಅಲ್ಲಿದ್ದ ಮುನಿಗಳು ಹೇಳ್ತಾರೆ, ನೀನು ಗುರುಪುತ್ರಿ ಜೊತೆ ದೇಹ ಸಂಬಂಧ ಬೆಳೆಸದೆ ಅಲ್ವಾ, ಆ ಪಾಪ ಬಂದಿದೆ ನಿನಗೆ, ಆ ಪಾಪ ಪರಿಹಾರ ಆಗಬೇಕು ಅಂತಂದರೆ ಈಗ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ಜನ್ಮಕ್ಕೂ ಅದು ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಈ ಮಾಘ ಮಾಸದ 3 ದಿನಗಳಾದರೂ ನೀನು ನದಿ ಸ್ನಾನ ಮಾಡು, ಶ್ರೀಹರಿ ಪೂಜೆ ಮಾಡು, ಶ್ರದ್ಧಾಭಕ್ತಿಗಳಿಂದ ಆಚರಿಸು, ಏಕಾಗ್ರ ಚಿತ್ತನಾಗಿ ಜಗತ್ಪತಿಯಾದ ಲಕ್ಷ್ಮೀನಾರಾಯಣನ ಜ್ಞಾಪಿಸ್ಕೋ, ಧ್ಯಾನಿಸು, ಅದರಿಂದ ಎಲ್ಲ ಒಳ್ಳೆಯದಾಗತ್ತೆ, ಶಾಂತಿ ಆಗುತ್ತೆ ಅಂತ ಅವರೆಲ್ಲ ಹೇಳ್ತಾರೆ. ಆಗ ಸುಮಿತ್ರ ಏನು ಮಾಡ್ತಾನೆ, ಮಾಘ ಸ್ನಾನ ಪೂಜಾ ವ್ರತಗಳನ್ನ ಆಚರಿಸಿ ಪುರಾಣ ಕಥೆ ಶ್ರವಣ ಮಾಡಿ ಆಶ್ರಮವಾಸಿಗಳಿಗೆಲ್ಲ ನಮಸ್ಕಾರ ಮಾಡಿ ಆ ಗುರುವಿನ ಆಜ್ಞೆ ಹಾಗೆ ಗಂಗಾ ತೀರಕ್ಕೆ ತಪಸ್ಸಿಗಾಗಿ ಹೊರಡ್ತಾನೆ. ಇದು ಈ ವಿಚಾರವನ್ನು ಶಿವ ಪಾರ್ವತಿಗೆ ತಿಳಿಸ್ತಾನೆ ಅನ್ನೋ ಈ ಕಾಲಕ್ಕೆ 16ನೇ ಅಧ್ಯಾಯ ಸಂಪನ್ನವಾಗುತ್ತೆ. ನೋಡಿದ್ರೆ ಬಂಧುಗಳೇ, ಎಷ್ಟು ಚೆನ್ನಾಗಿದೆ ಕತೆ. ಕೆಟ್ಟ ಕೆಲಸಗಳು ಮಾಡಿದವರು ಕೂಡ ಮಾಘ ಸ್ನಾನದಿಂದ ಎಷ್ಟು ಒಂದು ಫಲವನ್ನು ಪಡ್ಕೋಬಹುದು ಅಂತ. ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು, ಕೆಟ್ಟ ಕೆಲಸ ಮಾಡಿಬಿಟ್ಟು ಮಾಘ ಸ್ನಾನ ಮಾಡಿಬಿಡೋದು, ಹಾಗಾದ್ರೆ ಮತ್ತೆ ಕೆಟ್ಟ ಕೆಲಸ ಮಾಡೋದು, ಮತ್ತೆ ಮಾಘ ಸ್ನಾನ ಮಾಡೋದು, ಮತ್ತೆ ಕೆಟ್ಟ ಕೆಲಸ ಮಾಡೋದು, ಮತ್ತೆ ಮಾಘ ಸ್ನಾನ ಮಾಡೋದು, ಇದೆಲ್ಲ ಬಂಧುಗಳೇ ಏನೋ ಗೊತ್ತಿಲ್ಲದಲೇ ಇಷ್ಟು ದಿವಸ ನಾವು ತಪ್ಪು ಮಾಡಿಬಿಟ್ಟಿರ್ತೀವಿ. ಆ ತಪ್ಪನ್ನು ಮನ್ನಿಸಿ ಅಂತ ಹೇಳಿ ಏಕಚಿತ್ತ ಮನಸ್ಸಿನಿಂದ ಭಗವಂತನಲ್ಲಿ ಮೊರೆ ಹೋಗಿ ಮಾಘ ಸ್ನಾನವನ್ನು ಆಚರಿಸಿ ಶುದ್ಧ ಮನಸ್ಸಿನಿಂದ ಆ ಭಗವಂತನಲ್ಲಿ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಮ್ಮ ಅಂತ ಗಂಗಾದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸ್ನಾನ ಮಿಂದೆದ್ದು ಭಗವಂತನಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸ್ಬಿಡಪ್ಪ, ಇನ್ಮೇಲೆ ನಾನು ಯಾವತ್ತೂ ಅಂತ ತಪ್ಪು ಮಾಡಲ್ಲ ಅಂತ ಕೇಳ್ಕೊಳ್ತಾ ಮುಂದೆ ಒಳ್ಳೆಯ ರೀತಿಯಲ್ಲಿ ಧರ್ಮಾಚರಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಬಂಧುಗಳೇ. ಇದು ಮಾಘ ಮಾಸದ ನಿಜವಾದ ಒಂದು, ನಾವು ಮಾಘ ಮಾಸದಿಂದ ಆಚರಣೆ ಮಾಡಿ ಕಲ್ತ್ಕೊಳ್ಬೇಕಾದದ್ದು. ಇದನ್ನು ಎಲ್ಲರೂ ಮಾಡ್ತೀರಾ ಅಂತ ನಂಬ್ಕೊಳ್ತಾ ಎಲ್ಲರಿಗೂ ಒಳಿತಾಗಲಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ. ಈಗ 16 ಜನ ಸಬ್ಸ್ಕ್ರೈಬರ್ಸ್ ಇರೋದು. ನಾನು ಹಿಂದಿನ ವಿಡಿಯೋ ಮಾಡಿದಾಗ 15 ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ಇವತ್ತು ಒಬ್ಬರು ಜಾಸ್ತಿ ಆಗಿದ್ದಾರೆ, ಅದು ನನಗೆ ಖುಷಿಯಾಗಿದೆ. 16 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಯವಿಟ್ಟು ಹೆಚ್ಚು ಜನ ನನ್ನ ಈ ಕಥೆಯನ್ನು, ನನ್ನ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹ ಕೊಡಿ. ನಾನು ಇನ್ನೂ ಬೇರೆ 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 ರೀತಿಯ ಕಥೆಗಳನ್ನು ಕೂಡ ನಾನು ನಿಮಗೆ ಹೇಳೋಳಿದ್ದೀನಿ. ನೋಡಿ, ಏನು ತಪ್ಪು ಮಾಡಿದ್ದೀವೋ ಏನೋ ಗೊತ್ತಿಲ್ಲ. ಈ ಕಥೆಯನ್ನು ನಾನು ಹೇಳೋದ್ರಿಂದ ನನ್ನ ಪಾಪ ಕಡಿಮೆ ಆಗುತ್ತೆ. ಈ ಕಥೆಯನ್ನು ನೀವು ಕೇಳೋದ್ರಿಂದ ನಿಮ್ಮ ಪಾಪಗಳು ಕೂಡ, ಅಕಸ್ಮಾತಾಗಿ ನೀವು ಪಾಪಗಳು ಮಾಡಿದರೆ ನಿಮ್ಮ ತಿಳಿಯದೇನೋ ಮಾಡಿರುವಂತಹ ಪಾಪಗಳು ಪರಿಹಾರವಾಗುತ್ತೆ. ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಕೈ ಮುಗಿದು ನಿಮ್ಮನ್ನು ಕೇಳ್ಕೊಳ್ತೀನಿ, ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಯಾವ ರೀತಿಯ ನಿಮಗೆ ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ. ನನ್ನಲ್ಲಿ ಯಾವುದಾದ್ರು ತಪ್ಪುಗಳಿದ್ರೆ ಈ ವಿಡಿಯೋ ಮಾಡಿರೋ ಇದರಲ್ಲಿ ಕತೆ
ಇದರಲ್ಲಿ ಏನಾದರೂ ತಪ್ಪುಗಳಿದ್ದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾನು ತಿದ್ದುಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಳ್ತೀನಿ. ಆದರೆ ನಾನಿನ್ನೂ ಎಡಿಟಿಂಗ್ ಕಲ್ತ್ಕೊಂಡಿಲ್ಲ. ಎಡಿಟಿಂಗನ್ನು ಕಲ್ತ್ಕೊಳ್ತೀನಿ. ಕಲ್ತ್ಕೊಂಡ ನಂತರ ನನ್ನ ವೀಡಿಯೋಗಳು ಮತ್ತಷ್ಟು ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ಒಂದೇ ಸಲ ವೀಡಿಯೋನ ಈ 25 ನಿಮಿಷಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಒಂದೇ ಸತಿ ನಾನು ಇದನ್ನ ವೀಡಿಯೋ ಮಾಡಿದ್ದೀನಿ. ಹಾಗಾಗಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನು ಮನ್ನಿಸಬೇಕು ಅಂತ ಕೋರ್ಕೊಳ್ತೀನಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ನಿಮ್ಮನ್ನು ನಾನು ಕೋರ್ಕೊಳ್ತೀನಿ. ಧನ್ಯವಾದಗಳು ಬಂಧುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.